ಜಗತ್ಪ್ರಸಿದ್ಧ ದಾರ್ಶನಿಕ, ಲೇಖಕ, ಸಮಾಜ ಸುಧಾರಕ, ಗಾಂಧೀಜಿಯ ಗುರು ಮತ್ತು ಮಾರ್ಗದರ್ಶಿ ಟಾಲ್ಸ್ಟಾಯ್ರವರ ಸತ್ಚಿಂತನೆಗಳು. ನಮ್ಮಿಚ್ಛೆಯಲ್ಲಿ ನಾವಿರಬೇಕು. ಇನ್ನೊಬ್ಬರ ಹಾಳಾಗುವುದಕ್ಕಿಂತ ಅಂಬಲಿಯೋ ತುಂಬೆ ಸೊಪ್ಪೋ ತಿಂದುಕೊಂಡು ನಮ್ಮಿಚ್ಛೆಯಲ್ಲಿ ನಾವಿರಬೇಕು. ಇನ್ನೊಬ್ಬರಿಗೆ ಕೈ ಹುಟ್ಟುವುದಕ್ಕಿಂತ ಕಷ್ಟಪಟ್ಟು ದುಡಿಯುವುದು ಒಳ್ಳೆಯದು. ದೈಹಿಕ ಶ್ರಮವಿಲ್ಲದೆ ಸಂತೋಷ ಸಾಧ್ಯವಿಲ್ಲ. ಮೈ ಮುರಿದು ಕೆಲಸ ಮಾಡದವನಿಗೆ ಒಳ್ಳೆಯ ಆಲೋಚನೆಗಳು ಬರುವುದೂ ಕಡಿಮೆ. ನಾವು ಸದಾ ಸಂತೋಷದಿಂದಿರಬೇಕೇ? ಹಾಗಾದರೆ ಕಷ್ಟಪಟ್ಟು ಕೆಲಸ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಕೆಲಸವಿಲ್ಲದ ಜೀವನ ಒಂದು ಶಾಪ. ತಿನ್ನುವುದು ಹೇಗೆ ಮುಖ್ಯವೋ ಹಾಗೆಯೇ ಕೆಲಸವೂ ಬಹುಮುಖ್ಯ. ನಾವೇ ಕೆಟ್ಟವರು. ನಿಮ್ಮ ಸುತ್ತಮುತ್ತ ಬರೀ ಕೆಟ್ಟವರೇ ಇದ್ದಾರೇನೋ? ಹಾಗಾದರೆ ನೀವು ಕೆಟ್ಟವರು ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ನೀವು ನದಿಗೊಂದು ಕಲ್ಲು ಎಸೆದರೆ ಅದರ ತಳವೇನೂ ರಾಡಿಯಾಗುವುದಿಲ್ಲ. ಯೋಗ್ಯನಾದ ಮನುಷ್ಯನು ಇತರರ ನಿಂದನೆಗಳಿಂದ ವಿಚಲಿತನಾಗುವುದಿಲ್ಲ. ಅವರಿವರ ಮಾತಿಗೆ ಅಂಜುವವನು ಆಳವಾದ ನದಿಯಲ್ಲ, ಕೊಚ್ಚೆ ಗುಂಡಿಯಷ್ಟೇ. ಅಂತರಂಗ ಶುದ್ಧಿಯೇ ವಿಮೋಚನೆಯ ದಾರಿ. ಆದರೆ ಕೋಪ, ಕಿರಿಕಿರಿ, ದ್ವೇಷಗಳಂಥ ಸಂಕೋಲಗಳಿಂದ ನೀವು ಕಟ್ಟಿ ಹಾಕಲ್ಪಟ್ಟಿದ್ದರೆ ಈ ಸಾಧನೆ ಅಸಾಧ್ಯ. ಅಹಂಕಾರದಿಂದ ಹಾನಿ. ಅಕ್ಕಪಕ್ಕದವರೊಂದಿಗೆ ಮಾತನಾಡದೆ ಒಣಜಂಬದಿಂದ ಬೀಗುವವರು ತಮಗೆ ತಾವೇ ಹಾನಿ ಮಾಡಿಕೊಳ್ಳುತ್ತಾರೆ. ಧನವಂತ, ಬಲಶಾಲಿ, ಬುದ್ಧಿವಂತಿಕೆ, ಉನ್ನತ ಜಾತಿ, ಹೆಚ್ಚು ದಯಾಳು ಇತ್ಯಾದಿಗಳನ್ನೆಲ್ಲ ಮುಂದಿಟ್ಟುಕೊಂಡು ಜನರು ಇಬ್ಬರ ನಡುವೆ ತಾರತಮ್ಯ ಮಾಡುತ್ತಾರೆ. ಇದು ಒಳ್ಳೆಯದಲ್ಲ. ಜಗತ್ತು ಅಸಮಾನತೆಯಿಂದ ನರಳುತ್ತಿದೆ. ಇದಕ್ಕೆ ತಮ್ಮನ್ನು ತಾವು ಮೇಲು ಎಂದುಕೊಂಡಿರುವವರು ಹೇಗೆ ಕಾರಣವೋ ಹಾಗೆಯೇ ಉಳಿದವರಿಗಿಂತ ತಾವು ಕೀಳು ಎಂದುಕೊಂಡಿರುವವರು ಕಾರಣ. ಉದಾತ್ತ ಚಿಂತನೆಗಳಿರಲಿ. ಜಗತ್ತಿನಲ್ಲಿ ಎರಡು ತರಹದ ಜನರಿರುತ್ತಾರೆ. ಹಲವರು ಪ್ರಪಂಚದಂತೆ ನೀನಿರು ಅಂದರೆ ಜಗತ್ತು ಕೆಟ್ಟಿದೆ, ನೀನು ಕೆಡು ಎಂದು ಬೋಧಿಸುತ್ತಾರೆ. ಕೆಲವರು ಮಾತ್ರ ಜಗತ್ತು ಹೇಗೇ ಇರಲಿ, ನೀನು ಸದ್ಗುಣ, ಸತ್ಕಾರ್ಯ, ಸನ್ನಡತೆ, ಉದಾತ್ತ ಚಿಂತನೆಗಳ ಅನುಸರಿಸು ಎಂದು ಹೇಳುತ್ತಾರೆ. ನಾವು ಮಾಡಿರುವ ದುಷ್ಕೃತ್ಯಗಳಿಗೆಲ್ಲ ನಮ್ಮ ದುರಾಲೋಚನೆಗಳೇ ಕಾರಣ. ಉದಾತ್ತ ಆಲೋಚನೆಗಳಿಗೆ ಜನರ ಶಹಬಾಷ್ಗಿರಿ ಅನಗತ್ಯ. ಪ್ರಚಂಡವಾದ ಈ ಶಕ್ತಿಗಳನ್ನು ಜನರು ಇಷ್ಟಪಡಲಿ ಬಿಡಲಿ, ಅವು ಎಲ್ಲರನ್ನೂ ಮುಂದಕ್ಕೆ ಒಯ್ಯುತ್ತವೆ. ಹಿಂಸೆಗೆ ಅಹಿಂಸೆಯೇ ಉತ್ತರ. ನಾವು ತಪ್ಪು ಮಾಡಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿ ರಾಕ್ಷಸರಾಗುವುದಕ್ಕಿಂತ ಕೇಡು ಇನ್ನೊಂದಿಲ್ಲ. ಇನ್ನೊಬ್ಬರು ಯಾವ ಕೆಲಸ ಮಾಡಬೇಕೆಂದು ಹೇಳುವ ಅಧಿಕಾರ ನಿನಗಿಲ್ಲ. ನೀನೇನಿದ್ದರೂ ನಿನ್ನ ಬದುಕಿನ ಬಗ್ಗೆ ಮಾತ್ರ ಯೋಚಿಸಬಹುದಷ್ಟೇ. ಜನರು ಬದಲಾಗದೆ ಸಮಾಜ ಬದಲಾಗುವುದಿಲ್ಲ. ಇಲ್ಲಿನ ಮಾತುಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು, ಕುಟುಂಬ ಮತ್ತು ನಿಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡಿ. ನಿಮ್ಮ ಅತ್ಯಮೂಲ್ಯ ಬೆಂಬಲ ನಮಗೆ ಭಾಳ ಸ್ಫೂರ್ತಿಯನ್ನು ನೀಡುತ್ತದೆ. ಇಂತಹ ಸುವಿಚಾರಗಳು ಇಡೀ ಸಮಾಜದಲ್ಲೆಲ್ಲ ಹರಡಿ ಸುವಾಸನೆಯನ್ನು ಬೀಳಲಿ. ಎಲ್ಲರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿ.